ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸಬೇಕಾಗಿದೆ ಎಂದು ಬಿಜೆಪಿ ರಾಜ್ಯ ಅಧ್ಯಕ್ಷರಾದ ಬಿ.ವೈ. ವಿಜೇಂದ್ರ ಅವರು ಹೇಳಿದರು. ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಬಿಜೆಪಿ ಬಹಿರಂಗ ಪ್ರಚಾರ ಸಭೆಯಲ್ಲಿ ಹೇಳಿಕೆ ನೀಡಿದ್ದು, ರಾಜ್ಯದಲ್ಲಿ ತೀವ್ರ ಬರಗಾಲ ಎದುರಾಗಿದ್ದರೂ ರೈತರಿಗೆ ಪರಿಹಾರ ನೀಡಲು ವಿಫಲವಾದ ರಾಜ್ಯ ಸರ್ಕಾರವು ಅಲ್ಪಸಂಖ್ಯಾತರಿಗೆ 10,000 ಕೋಟಿ ಕೊಡುವುದಾಗಿ ಘೋಷಣೆ ಮಾಡಿದೆ. ಆದರೆ ರೈತರಿಗೆ 4-5 ಸಾವಿರ ಕೋಟಿ ಕೊಡಲು ಸಿದ್ದರಾಮಯ್ಯ ಸರ್ಕಾರಕ್ಕೆ ನೆನಪಾಗಲಿಲ್ಲ ಎಂದು ಬಿ.ವೈ. ವಿಜೇಂದ್ರ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ಕೆಂಪು ಬಾಳೆಹಣ್ಣನ್ನ ನೀಡುವುದರ ಮುಖಾಂತರ ತಾವೆಲ್ಲರೂ ಜೋರಾದ ಚಪ್ಪಾಳೆಯನ್ನ ಮಾಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರಲಿ, ಈ ಕಾಂಗ್ರೆಸ್ ಪಕ್ಷರು ಎಷ್ಟೇ ಪುಕ್ಷಟೆ ಭಾಷಣ ಮಾಡಲಿ, ಎಷ್ಟೇ ಪುಕ್ಷಟೆ ಭಾಷಣ ಮಾಡಿದ್ರು ಕೂಡ ಈ ರಾಜ್ಯದಲ್ಲಿರ್ತಕ್ಕಂಥ ಪ್ರಜ್ಞಾವಂತ ಮತದಾರರು, ಈ ದೇಶದಲ್ಲಿರ್ತಕ್ಕಂಥ ಪ್ರಜ್ಞಾವಂತ ಮತದಾರರು ತೀರ್ಮಾನ ಮಾಡಿದ್ದಾರೆ. ದೇಶದ ಸುರಕ್ಷತೆಯ ದೃಷ್ಟಿಯಿಂದ, ದೇಶದ ಭವಿಷ್ಯದ ದೃಷ್ಟಿಯಿಂದ, ಈ ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ ನರೇಂದ್ರ ಮೋದಿಜಿಯವರ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅನ್ನುವ ತೀರ್ಮಾನಕ್ಕೆ ಈಗ ನನಗೆ ಸಂಪೂರ್ಣ ವಿಶ್ವಾಸ ಇದೆ. ನಮ್ಮ ಗುಲ್ಬರ್ಗ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಪ್ರಜ್ಞಾವಂತ ಮತದಾರರು, ದೊಡ್ಡ ಸಂಖ್ಯೆಯಲ್ಲಿ ಇರ್ತಕ್ಕಂಥ ನಮ್ಮ ತಾಯಂದರು, ನೀವು ಯಾವತ್ತೂ ಕೂಡ ನಮ್ಮ ಉಮೇಶ್ ಜಾಧವ್ ಅವ್ರನ್ನ ಕೈ ಬಿಡೋದಿಲ್ಲ, ದೊಡ್ಡ ಅಂತರದಲ್ಲಿ ನೀವು ಗೆಲ್ಲಿಸ್ತೀರ ಅನ್ನೋ ಸಂಪೂರ್ಣ ವಿಶ್ವಾಸ ನನಗಿದೆ. ನೀವು ಕೊಡ್ತಕ್ಕಂಥ ಮತ ಕೇವಲ ಉಮೇಶ್ ಜಾಧವ್ ಅವ್ರನ್ನ ಗೆಲ್ಲಿಸ್ತಕ್ಕಂಥದ್ದಲ್ಲ, ನೀವು ಕೊಡ್ತಕ್ಕಂಥ ಮತ ಇವತ್ತು ನರೇಂದ್ರ ಮೋದಿಜಿಯವರ ಕೈಯನ್ನು ಬಲಪಡಿಸ್ತಕ್ಕಂಥ ಮತ ಅನ್ನೋದನ್ನ ನೀವು ನೆನ್ಪಿಡ್ಕೋಬೇಕು. ಅಪ್ಪಿತಪ್ಪಿ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿ ಗೆದ್ರೆ ಏನಾಗ್ತದೆ? ಇವತ್ತು ಕೇಂದ್ರದಲ್ಲಿ 400ಕ್ಕೂ ಹೆಚ್ಚು ಸ್ಥಾನಗಳು ಬಿಜೆಪಿ ಗೆಲ್ತದೆ. ಕಾಂಗ್ರೆಸ್ ಗೆಲ್ಲದೆ 40 ಸೀಟು. ಆ 40 ಸೀಟಲ್ಲಿ ಒಬ್ಬ ನಿಮ್ ಕಾಂಗ್ರೆಸ್ MP ಹೋಗಿ ಆ 40 ಜನರ ಮಧ್ಯೆ ಕುತ್ಕೊಂತಾರೆ ವಿರೋಧ ಪಕ್ಷ ಸ್ಥಾನದಲ್ಲಿ. ನಿಮಗೆ ಇವತ್ತು 40 ಜನ ಮಧ್ಯೆ ಕುತ್ಕೊಳ್ತಕ್ಕಂಥ ವಿರೋಧ ಪಕ್ಷದಲ್ಲಿ ಕೂರ್ತಕ್ಕಂಥ MP ಬೇಕೋ, ಆಡಳಿತ ಪಕ್ಷ ನರೇಂದ್ರ ಮೋದಿಜಿ ಪಕ್ಕ ಕೂರ್ತಕ್ಕಂಥ ಉಮೇಶ್ ಜಾಧವ್ ಅವ್ರು ಬೇಕು ಅನ್ನೋದನ್ನ ಈ ಕ್ಷೇತ್ರದ ಪ್ರಜ್ಞಾವಂತ ಮತದಾರರು ತೀರ್ಮಾನ ಮಾಡಬೇಕಾಗ್ತದೆ. ಇವತ್ತು ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ಇಷ್ಟೆಲ್ಲ ಸಾವಿರಾರು ಕೋಟಿ ಅನುದಾನವನ್ನು ತಂದು ಅಭಿವೃದ್ಧಿ ನಮ್ಮ ಮತ್ತಿಗೌಡವರು ಬಂಧುಗಳೇ, ತಾಯಂದ್ರೆ ನಿಮ್ಮೆಲ್ಲರೂ ಕೂಡ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ಏನು ಕಾಂಗ್ರೆಸ್ ಪಕ್ಷ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಹೇಳಿಕೊಂಡು ಸಂವಿಧಾನ ದಿನ ಯಾತ್ರೆ ಮಾಡಿಕೊಂಡು ಇವ್ರ ಯೋಗ್ಯತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಂತ್ಯ ಸಂಸ್ಕಾರಕ್ಕೂ ಕೂಡ ಗೌರವನ ಕೊಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷದ ಮುಖಂಡರು ಮಾಡಲಿಲ್ಲ. ನಿಮ್ಗೆ ಗೊತ್ತಿರಲಿ ಇತಿಹಾಸ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶವಯಾತ್ರೆ ನಡೀತಾ ಇದ್ರೆ ಕಾಂಗ್ರೆಸ್ ಪಕ್ಷದ ನಾಯಕರು ಬಾಗ್ಲಾಕೊಂಡವರು ಕಾಂಗ್ರೆಸ್ ಕಚೇರಿಯಲ್ಲಿ ಕೂತಿದ್ರು. ಇದು ಕಾಂಗ್ರೆಸ್ ಪಕ್ಷದ ಡೋಂಗಿ ರಾಜಕಾರಣ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳ್ತಕ್ಕಂಥ ಯಾವುದೇ ಯೋಗ್ಯತೆ ನೈತಿಕತೆ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಯಾರಿಗೂ ಕೂಡ ಇಲ್ಲ. ಅಂಬೇಡ್ಕರ್ ಅವರ ಹೆಸರು ಹೇಳ್ಕೊಂಡು ಹೊಟ್ಟೆ ತುಂಬಿಸ್ಕೊಳ್ಳೋದು ಬೇರೆ, ಅಂಬೇಡ್ಕರ್ ಹೆಸರಿಗೆ ಗೌರವ ತರ್ತಕ್ಕಂಥದ್ದು ಬೇರೆ. ನನ್ನ ಪ್ರಧಾನಿ ನರೇಂದ್ರ ಮೋದಿಜಿಯವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಜನ್ಮಸ್ಥಳ, ಅವರ ಓದಿದಂತ ಸ್ಥಳ, ಸಂವಿಧಾನ ಬರೀತಕ್ಕಂಥ ಸಂದರ್ಭದಲ್ಲಿ ದೆಹಲಿಯಲ್ಲಿ ವಾಸ ಇರ್ತಕ್ಕಂಥ ಸ್ಥಳ, ಅವರು ವಿದ್ಯಾಭ್ಯಾಸ ಮಾಡಿದ ಸ್ಥಳ, ಪಂಚ ಕ್ಷೇತ್ರಗಳನ್ನ ಇವತ್ತು ಕ್ಷೇತ್ರಗಳನ್ನಾಗಿ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ರೆ ಅದು ಬಿಜೆಪಿ ಸರ್ಕಾರ ನರೇಂದ್ರ ಮೋದಿಜಿಯವರು ಮಾಡ್ತಾ ಇರ್ತಕ್ಕಂಥದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ರತ್ನ ಯಾರು ಕೊಟ್ಟಿದ್ದು? ಅಟಲ್ ಬಿಹಾರಿ ವಾಜಪೇಯಿ ಅವರು VP ಸಿಂಗ್ ಪ್ರಧಾನಮಂತ್ರಿ ಇದ್ದಾಗ ಆ ಸಂವಿಧಾನ ಶಿಲ್ಪಿ ಪುಣ್ಯಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ಅಯೋಗ್ಯರು ಕಾಂಗ್ರೆಸ್ ಪಕ್ಷದವರು ಗೌರವ ಕೊಡ್ಲಿಲ್ಲ. ಇವತ್ತು ನಾನು ಒತ್ತಾಯ ಮಾಡ್ತೇನೆ, VP ಸಿಂಗ್ ಅವರೇ, ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡಬೇಕು ಅಂತೇಳಿ ಅಟಲ್ ಬಿಹಾರಿ ವಾಜಪೇಯಿ ಒತ್ತಾಯ ಮಾಡಿದ ನಂತರ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ರತ್ನ ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷದವರು ಕೊಟ್ಟಿಲ್ಲ. ಕೇಳಿ ಕಾಂಗ್ರೆಸ್ ಪಕ್ಷದ ಮುಖಂಡರಲ್ಲಿ ಏನು ಇವತ್ತು ಹಬ್ಬ ಮಾಡ್ಕೊಂಡು ಕೂತಿಲ್ಲ. ಇವತ್ತು ಗುಲ್ಬರ್ಗ ಜಿಲ್ಲೆನಲ್ಲಿ ಯಾವಾಗ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆ, ಗುಲ್ಬರ್ಗ ಜಿಲ್ಲೆನಲ್ಲಿ 10 ಕೊಲೆ ಪ್ರಕರಣಗಳು ನಡೀತಾ ಇದೆ. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಹತ್ಯೆ ಆಗ್ತಾ ಇದೆ, ದಬ್ಬಾಳಿಕೆ ನಡೀತಾ ಇದೆ, ಗುಂಡಾಗರ್ದಿ ನಡೀತಾ ಇದೆ. ಎಚ್ಚರಿಕೆಯನ್ನು ಕೊಡೋಕೆ ಇಚ್ಛೆ ಪಡ್ತೇನೆ. ಇವತ್ತು ಕಾಂಗ್ರೆಸ್ ಪಕ್ಷದ ಗುಂಡಾಗರ್ದಿ ಮಾಡ್ತಕ್ಕಂಥ ಮುಖಂಡರು ಯಾರೇ ಇರಲಿ, ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಕೈ ಕೊಟ್ಕೊಂಡು ಕೂರೋದಿಲ್ಲ. ಮುಂದಿನ ದಿನಗಳಿಗೆ ತಕ್ಕ ಉತ್ತರವನ್ನು ನೀಡ್ತಾರೆ. ನಿಮ್ಮ ಗುಂಡಾಗರ್ದಿ ನಡೆದಕ್ಕೆ ಬಿಡೋದಿಲ್ಲ. ಕೇಂದ್ರ ಸರ್ಕಾರ NDRF ನಾರ್ಮ್ಸ್ ಪ್ರಕಾರ 1 ಲಕ್ಷ ಕೊಡ್ತಾ ಇದ್ರೆ ನಿಮ್ಮ ಯಡಿಯೂರಪ್ಪನವರು
ಆ ಬಡವರ ಮನೆನ ಕಳ್ಕೊಂಡಂತ ಸಂದರ್ಭ 1 ಲಕ್ಷ ಮನೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ 5 ಲಕ್ಷ ಅನುದಾನವನ್ನ ಪರಿಹಾರವನ್ನ ಕೊಟ್ಟರು ಯಡಿಯೂರಪ್ಪನವರು. ಸಿದ್ದರಾಮಯ್ಯನವರೇ ನಿಮ್ ತರ ಡೆಲ್ಲಿಲಿ ಕುತ್ಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂತ್ಕೊಂಡು ಕೂರ್ಲಿಲ್ಲ, ಬರ್ಲಿ ಅಂತ ಕಾಯ್ಕೊಂಡು ಕೂರ್ಲಿಲ್ಲ. ಇವತ್ತು ಬಡವ ರೈತರಿಗೆ ಪರಿಹಾರ ಕೊಡಿ ಅಂತ ಹೇಳಿದ್ರೆ ಇವತ್ತು ಕೇಂದ್ರ ಸರ್ಕಾರ ದೂರ್ತಲ್ಲ. ಯಡಿಯೂರಪ್ಪನವರು ಬಿಜೆಪಿ ಸರ್ಕಾರ ಇದ್ದಾಗ ಏನ್ ಮಾಡಿದ್ರು, ತತ್ಕ್ಷಣ ಇವತ್ತೇನು ಭತ್ತ ಇರ್ಬೋದು, ಬೇಳೆ ಮೆಕ್ಕೆಜೋಳ ಇರ್ಬೋದು, ಏನು ಬೆಳೆಗಳು ಸಂಪೂರ್ಣವಾಗಿ ನಾಶ ಆಗಿತ್ತು ಬಿಜೆಪಿ ಸರ್ಕಾರ ಇದ್ದಾಗ. ಯಡಿಯೂರಪ್ಪನವರು ಬಿಜೆಪಿ ಸರ್ಕಾರ ಏನ್ ಮಾಡಿದ್ರು, ಪ್ರತಿ ಹೆಕ್ಟೇರ್ ಮುಖ್ಯಮಂತ್ರಿ ಕೊಟ್ಟರು. ತೋಟಗಾರಿಕೆ ಬೆಳೆ ಬೆಳೆದಂತವ್ರಿಗೆ 24,000 ರೂಪಾಯಿನ ಕೊಟ್ಟರು ಬಿಜೆಪಿ ಸರ್ಕಾರ ಇದ್ದಾಗ. ಈಗೇನ್ ಮಾಡ್ತಾ ಇದಾರೆ ಸಿದ್ದರಾಮಯ್ಯನವರು, 2,000 ರೂಪಾಯಿ ಕೊಟ್ಟರು ಭಿಕ್ಷೆ ತರ. 2,000 ರೂಪಾಯಿ ಅಲ್ಪಸಂಖ್ಯಾತರಿಗೆ 10,000 ಕೋಟಿಯನ್ನ ಕೊಡ್ತೇನೆ ಅಂತೇಳಿ ಭರವಸೆನ ಕೊಡೋದಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ನೆನಪಾಗ್ತದೆ. ಆದ್ರೆ ಬರಗಾಲದ ಸಂದರ್ಭದಲ್ಲಿ ರೈತರಿಗೆ ಒಂದು ಆಗ್ಬೇಕು ಅಂತೇಳಿ ರಾಜ್ಯದ ಮುಖ್ಯಮಂತ್ರಿಗಳು ಅನ್ನಿಸ್ಲಿಲ್ಲಲ್ಲ. ಇದು ದುರಂತ. ಇವತ್ತು ದುರಂತ. ರೈತರ ಪಾಪ ಆಹಾಕಾರ, ಕುಡಿಯಕ್ಕೆ ನೀರಿಲ್ಲ, ಜಾನುವಾರುಗಳಿಗೆ ಕುಡಿಯಕ್ಕೆ ನೀರಿಲ್ಲ. ಇವತ್ತು ಕುಡಿಯೋ ನೀರಿನ ವ್ಯವಸ್ಥೆನೂ ಕೂಡ ಆಗ್ಲಿಲ್ಲ. ಇವತ್ತು ಜಾನುವಾರುಗಳಿದ್ದು ಇವತ್ತು ಆಹಾರ ವ್ಯವಸ್ಥೆಯನ್ನು ಮಾಡಿಕೊಡ್ಲಿಲ್ಲ, ಪರಿಹಾರನೂ ಕೂಡ ಕೊಡೋದಕ್ಕಾಗಲಿಲ್ಲ. ಎಲ್ಲೋ ಅಲ್ಪ ಸ್ವಲ್ಪ 2,000 ರೂಪಾಯಿ ಕೊಟ್ಟಂಗೆ ಮಾಡಲಿ, ಜ್ಯೋತಿ, ಭಾಗ್ಯ ಜ್ಯೋತಿ, ಆ ಜ್ಯೋತಿ, ಈ ಜ್ಯೋತಿ ಅಂತ ಹೇಳಿ ಗ್ಯಾರಂಟಿಗಳ ಬಗ್ಗೆ ಪುಕ್ಷಟೆ ಮಾತನಾಡ್ತಾರೆ. ಮೊನ್ನೆ ನಾನು ಭಾಷಣ ಮಾಡ್ತಿದ್ದೆ ಪ್ರಚಾರಕ್ಕೆ ಹೋದಾಗ. ಪ್ರಚಾರ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಅಲ್ಲೇ ಅರಳಿ ಕಟ್ಟೆ ಅಡಿಯಲ್ಲಿ 2 ರೈತರು ಕೂತ್ ಮಾತನಾಡ್ತಾ ಇದ್ರು. ಒಬ್ಬ ಹೇಳ್ದ ರೈತ, ಯಜಮಾನಿ ಬಹಳ ಖುಷಿ ಆಗ್ಬಿಟ್ಟಾಳೆ, ಕಾಂಗ್ರೆಸ್ ಸರ್ಕಾರ ಬಂದು 2,000 ರೂಪಾಯಿ ಕೊಡ್ತಾ ಇದಾರೆ. 2,000 ರೂಪಾಯಿ ಕೊಡ್ತಾ ಇದ್ದಾರೆ, ನನ್ನ ಹೆಂಡತಿ ನನ್ನ ಮಾತೇ ಕೇಳ್ತಾ ಇಲ್ಲ, ಕಾಂಗ್ರೆಸ್ ಅಂತ ಮಾತಾಡ್ತಾರೆ ಅಂತ ಹೇಳಿ. ಅವಾಗ ಹೇಳ್ದವನ ಯಜಮಾನ, ದಡ್ಡ ಇದೆ ನಿನ್ನ ಹೆಂಡತಿಗೆ ಹೇಳು, ಹೋಗಿ ಬುದ್ಧಿ ಹೇಳು. 2,000 ರೂಪಾಯಿ ಕಾಂಗ್ರೆಸ್ ಸರ್ಕಾರ ಕೊಡ್ತಿದ್ದೆ, ಅವ್ರ ಅಪ್ಪನ ಮನೆಯಿಂದ ತಂದು ಕೊಡ್ತಾ ಇಲ್ಲ. ನೀನ್ ಎಷ್ಟು ಕ್ವಾರ್ಟರ್ ಆಗ್ತಿದ್ದೆ? ನಾನು 2 ಕ್ವಾರ್ಟರ್ ಆಗ್ತಿದ್ದೆ, ದಿನಕ್ಕೆ 2 ಕ್ವಾರ್ಟರ್ ಆಗ್ತೀನಿ. ಎಷ್ಟು ಖರ್ಚು ಮಾಡ್ತಿದ್ದೆ? ಎಷ್ಟು ಖರ್ಚು, ತಿಂಗಳಿಗೆ ಎಷ್ಟು ಖರ್ಚು, ಈಗ ಎಷ್ಟು ಖರ್ಚು ಮಾಡ್ತಿದ್ದೆ? ಕಾಂಗ್ರೆಸ್ ಸರ್ಕಾರ ಬರೋಕ್ಕೂ ಮುಂಚೆ ನನಗೆ 4,000 ರೂಪಾಯಿ ಖರ್ಚಾಗ್ತಿತ್ತು. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ಮೇಲೆ 8,000 ರೂಪಾಯಿ ಖರ್ಚಾಗ್ತದೆ. 2,000 ರೂಪಾಯಿ ಕೊಡ್ಬೇಕಲ್ಲ, ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡ್ಬೇಕಲ್ಲ. ಉಚಿತ ಬಸ್ ಪ್ರಯಾಣ ತಾಯನ್ನು ದಯವಿಟ್ಟು ಕೇಳಿಸ್ಕೊಳ್ಳಿ. ನಾವು ಗ್ಯಾರಂಟಿ ಬಗ್ಗೆ ಟೀಕೆ ಮಾಡ್ತಿಲ್ಲ, ಆದ್ರೆ ಯಾವ ರೀತಿ ಕಾಂಗ್ರೆಸ್ ಸರ್ಕಾರ ಇವತ್ತು ಅನ್ಯಾಯ ಮಾಡ್ತಿದೆ ಅಂತ ಹೇಳ್ತಾ ಇದ್ದೇನೆ. ಉಚಿತ ಬಸ್ ಅಂತ ಹೇಳ್ತಾರೆ. ಉಚಿತ ಬಸ್ ಅಂತ ಹೇಳಿದ್ರೆ ಗಂಡು ಮಕ್ಕಳು ಬಸ್ಸಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ 30% 40% ಬಸ್ಸಿನ ಟಿಕೆಟ್ ದರ ಇವತ್ತು ಜಾಸ್ತಿ ಆಗಿರ್ತಕ್ಕಂಥದ್ದು. ಹೌದ್ ತಾನೆ? ಬಸ್ಸಿನ ಟಿಕೆಟ್ ದರ 30-40% ಜಾಸ್ತಿ ಆಗ್ತಾ ಇತ್ತು, ಆಗಿದೆ ಈಗಾಗಲೇ. ಇವತ್ತು ರೈತರ ಬಗ್ಗೆ ಮಾತನಾಡ್ತಾರೆ. 10 kg ಅಕ್ಕಿ ಕೊಡ್ತೇವೆ ಅಂತೇಳಿ 1 kg ಕೊಡ್ತಾ ಇದ್ರೆ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ. ಇವತ್ತು ಕೂಡ ನಾಡಿನವರಿಗೆ, ಬಡ ಕುಟುಂಬಗಳಿಗೆ 5 kg ಅಕ್ಕಿಯನ್ನ ಕೊಡ್ತಾ ಇರ್ತಕ್ಕಂಥ ಸರ್ಕಾರ ಇದ್ರೆ ಅದು ನರೇಂದ್ರ ಮೋದಿಜಿಯವರ ನೇತೃತ್ವದ ಭಾರತೀಯ ಜನತಾ ಪಾರ್ಟಿ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇಲ್ಲ. ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇಲ್ಲ. ನೋಡಿ ಎಂತ ದುಷ್ಟ ಸರ್ಕಾರ ಅಂತ ಹೇಳಿದ್ರೆ. ಇವತ್ತು ರೈತರು ಸಂಕಷ್ಟದಲ್ಲಿದ್ದಾರೆ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ, ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ರೈತ ತನ್ನ ಹೊಲಕ್ಕೆ TC ಹಾಕ್ಬೇಕು ಅಂತ ಹೇಳಿದ್ರೆ, TC ಹಾಕಿ ವಿದ್ಯುತ್ ಸಂಪರ್ಕ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ 25,000 ರೂಪಾಯಿ ಖರ್ಚು ಮಾಡಿದ್ರೆ ಸಾಕಾಗ್ತಿತ್ತು ಬಿಜೆಪಿ. ಏನ್ ಮಾಡೋದು ಸಿದ್ದರಾಮಯ್ಯನವರು? ಕಾಂಗ್ರೆಸ್ ಸರ್ಕಾರ ಬಡವರ ಬಗ್ಗೆ, ರೈತರ ಬಗ್ಗೆ ಇವತ್ತು ಮೊಸಳೆ ಕಣ್ಣೀರಾಗ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಯಡಿಯೂರಪ್ಪನವರು ಮಾಡಿದಂತ 25,000 ಕಾನೂನನ್ನ ಹೊಡೆದಾಕಿ 2 ಲಕ್ಷ ರೂಪಾಯಿ ಕಟ್ಟಬೇಕು ನನ್ನ ರೈತ. ಇವತ್ತು ನನ್ನ ರೈತ ತನ್ನ ಹೊಲಕ್ಕೆ ವಿದ್ಯುತ್ ಸಂಪರ್ಕ ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ 2 ಲಕ್ಷ ರೂಪಾಯಿ ಕಟ್ಟಬೇಕು. ಇದು ರೈತರ ಪರವಾಗಿ ಚಿಂತನೆ ಮಾಡ್ತಕ್ಕಂಥ ಸರ್ಕಾರನ ಕಾಂಗ್ರೆಸ್ ಸರ್ಕಾರನ. ಹಾಗಾದ್ರೆ ರೈತರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಕಾಂಗ್ರೆಸ್ ಸರ್ಕಾರನ. ಈ ಕಾರ್ಯಕ್ರಮದಲ್ಲಿ ಶಾಸಕ ಬಸವರಾಜ್ ಮತ್ತಿಮೂಡ್ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಹಾಗೂ ಇನ್ನಿತರರು ಹಾಜರಿದ್ದರು. ನಮ್ಮ ಮುಖಂಡರುಗಳು, ಎಲ್ಲ ಕಾರ್ಯಕರ್ತರು